ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳ್ತಂಗಡಿಯಲ್ಲಿ ನಡೆದ ಸಿರಿ ಜಾತ್ರೆಯ ಝಲಕ್ ಇಲ್ಲಿದೆ ನೋಡಿ. ತುಳುನಾಡಿನ ದೈವಾರಾಧನೆಯಲ್ಲಿ ಸಿರಿ ಜಾತ್ರೆಗೆ ತನ್ನದೇ ಆದ ಮಹತ್ವವಿದೆ. ಬೆಳ್ತಂಗಡಿ ತಾಲೂಕಿನ ನಿಡಗಲ್ ಕ್ಷೇತ್ರದಲ್ಲಿ ವಾರ್ಷಿಕ ಸಿರಿ ಜಾತ್ರೆ ಅತ್ಯಂತ ವೈಭವದಿಂದ ಜರುಗಿದೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಹುಣ್ಣಿಮೆಯಂದು ನಡೆಯುವ ಈ ಜಾತ್ರೆಯಲ್ಲಿ ಸಿರಿ ಬಳಗಕ್ಕೆ ಸೇರಿದ ನೂರಾರು ಮಹಿಳೆಯರು ಸಿರಿ ಆವೇಶದಲ್ಲಿ ಮೈಮರ್ತಿದ್ರು. ಕುಮಾರ ಪಾತ್ರಿಗಳ ನಿರ್ದೇಶನದಂತೆ ನಡೆದ ಈ ಧಾರ್ಮಿಕ ವಿಧಿಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ತುಳುನಾಡಿನ ಸೃಷ್ಟಿಕರ್ತ ಬೆರ್ಮೇರು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಸಿರಿ ಅಕ್ಕೆರಸು ಸಿರಿ ನಂಬಿಕೊಂಡು ಬರುತ್ತಿದ್ದಂಥ ಬೆರ್ಮೇರ ಸೃಷ್ಟಿ ಇದೆಲ್ಲ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಸಿರಿ ಎಲ್ಲಿರುವ ಮಹಿಳೆ ಅಂತ ಹೇಳಿದ್ರೆ ಸತ್ಯನಾಪುರದ ಸಿರಿ ಅಂತ ಹೇಳ್ತೇವೆ. ಇಲ್ಲಿ ಈ ನದಿ ದಾಟಿ ಒಂದು ಕಾಡಿನ ಒಳಗಡೆ ಹೋದರೆ ಸತ್ಯನಾಪುರದ ಅರಮನೆಯ ಕುರುಹುಗಳನ್ನು ನೀವು ನೋಡ್ಬೋದು. ನಾವು ಇಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆ ಸತ್ಯನಾಪುರದ ಅರಮನೆಯ ಕುರುಗಳ ಭಾಗಕ್ಕೆ ಹೋಗಿ ಆ ನದಿ ದಾಟಿ ಹೋಗಿ ಆ ದಟ್ಟ ಕಾಡಿನ ಒಳಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬಂದು ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. ಸಿರಿ ಜಾತ್ರೆಯ ಅತ್ಯಂತ ಪ್ರಮುಖ ಘಟ್ಟವೇ ದಲ್ಯ ಸೇವೆ. ಸಂಜೆ ಆಗ್ತಿದ್ದಂತೆ ಮಹಿಳೆಯರು ಬಿಳಿ ಬಣ್ಣದ ಮಡಿ ಸೀರೆಯುಟ್ಟು ಮುಡಿ ತುಂಬ ಮಲ್ಲಿಗೆ ಮುಡಿದು ಸನ್ನದ್ಧರಾಗ್ತಾರೆ. ಇತ್ತ ಪುರುಷರು ಕೆಂಪು ಬಣ್ಣದ ವಸ್ತ್ರ ತೊಟ್ಟು ಆ ವೇಷದ ಕ್ರಿಯೆಗೆ ಅಣಿಯಾಗ್ತಾರೆ. ಹಿರಿಯ ಅನುಭವಿ ಕುಮಾರ ಹಾಗೂ ಸಿರಿಯ ಮಾರ್ಗದರ್ಶನದಲ್ಲಿ ಹೊಸದಾಗಿ ಸಿರಿ ಬಳಗಕ್ಕೆ ಸೇರುವವರಿಗೆ ವಿಧಿವಿಧಾನಗಳನ್ನು ನೆರವೇರಿಸೋದು ವಿಶೇಷವಾಗಿದೆ. ಎಲ್ರಿಗೂ ನಮಸ್ಕಾರ. ಈ ಜಾತ್ರೆ ಲೋಕನಾಡು ಲೋಕನಾಥೇಶ್ವರ ದೇವರ ಈ ಜಾತ್ರೆ ವರ್ಷಂಪ್ರತಿ ನಡೀತದೆ. ಈ ಕ್ಷೇತ್ರ ಬಹಳ ಪುಣ್ಯ ಕ್ಷೇತ್ರ. ಲೋಕನಾಡು ಲೋಕನಾಥೇಶ್ವರ ಸತ್ಯನಾಪುರದ ಈ ಕ್ಷೇತ್ರದಲ್ಲಿ ಸತ್ಯನಾಪುರದ ಅರಮನೆಗೆ ಸೇರಿದಂತಹ ಜಾಗ. 800 ವರ್ಷ ಇತಿಹಾಸ ಇರತಕ್ಕಂಥ ಈ ಜಾಗ. ದೇವರ ಬಲಿ ಉತ್ಸವದ ಬೆನ್ನಲ್ಲೇ ದಲ್ಯ ಸೇವೆಯನ್ನ ಮಹಿಳೆಯರು ನೆಲಕ್ಕೆ ಬಿಳಿ ಬಟ್ಟೆ ಹಾಸಿ ಕೈಯಲ್ಲಿ ಅಡಿಕೆ ಹೂ ಹಿಡಿದು ಸಾಲಾಗಿ ನಿಂತು ಆವೇಶಕ್ಕೊಳಗಾದ್ರು. ರಾತ್ರಿ ಪೂರ್ತಿ ನಡೆದ ಈ ಸೇವೆಯಲ್ಲಿ ಸಿರಿ ಸಂಧಿಯ ಕಥನ ಗೀತೆಗಳ ಗಾಯನ, ಪರಸ್ಪರ ಮಾತುಕತೆ ಮತ್ತು ಅಳುವಿನ ಮೂಲಕ ಸಿರಿಯ ಕಥೆಯನ್ನ ಮರು ಸೃಷ್ಟಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಅಬ್ಬಗ ದಾರಗರ ಚೆನ್ನಮಣೆ ಆಟದ ನಿರೂಪಣೆಯೊಂದಿಗೆ ಈ ಬಾರಿಯ ಸಿರಿ ಜಾತ್ರೆ ಸಂಪನ್ನಗೊಂಡಿತು. ರಮಾನಂದ ಬೆಲಾಳ್ ಜೊತೆ ಆದಿತ್ಯ ದೋಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. ಇದು ಈವರೆಗಿನ ಅಪ್ಡೇಟ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.